ನಾವು ಒಂದೊಂದು ಸಾರಿ ಪಾಪ ಮಾಡೋವಾಗಲೂ ನಮ್ಮ ಆತ್ಮಕ್ಕೆ ಅದು ಸ್ಲೋ ಪಾಯ್ಸನ್ ಆಗಿ ಹೋಗ್ತಾ ಇದೆ. ನಮ್ಮ ದೇಹಕ್ಕೇನಾದರೂ ಸ್ಲೋ ಪಾಯ್ಸನ್ ಹೋಯಿತು ಅಂತಂದರೆ ಅದು 1 ತಿಂಗಳಲ್ಲೋ 2 ತಿಂಗಳಲ್ಲೋ 3 ತಿಂಗಳಲ್ಲೋ ಆ ವ್ಯಕ್ತಿ ಮರಣ ಹೊಂದ್ತಾನೆ. ಅದೇ ರೀತಿಯಲ್ಲಿ ನಮ್ಮ ಆತ್ಮಕ್ಕೇನಾದರೂ ಸ್ಲೋ ಪಾಯ್ಸನ್ ಹೋಗ್ತಾ ಇದೆ, ಅದನ್ನು ನಾವು ತಡೀತಾ ಇಲ್ಲ, ಅದನ್ನು ನಾವು ಶುದ್ಧ ಮಾಡ್ಕೊತಾ ಇಲ್ಲ ದೇವರ ರಕ್ತದಲ್ಲಿ ಅಂತ ಅನ್ನೋದಾದರೆ ಅದೇನಾಗುತ್ತೆ, ಒಂದು ದಿನದಲ್ಲಿ ನಮ್ಮ ಆತ್ಮ ಮರಣ ಹೊಂದುತ್ತೆ. ಇವಾಗ ದೇವರು ಆದಾಮನಿಗೂ ಹವ್ವಳಿಗೂ ಹೇಳಿದ್ರು, ನೀವು ಈ ಮರದ ಹಣ್ಣನ್ನು ತಿನ್ನಬೇಡಿ, ತಿಂದರೆ ನೀವು ಸಾಯುವಿರಿ ಅಂತ ದೇವರು ಹೇಳಿದರು. ಅವರು ಸತ್ತೋದ್ರ? ನಿಜವಾಗಿ ಅಲ್ಲಿ ಸತ್ತದ್ದೇನು? ಅವರ ಆತ್ಮ. ಅದೇ ರೀತಿಯಲ್ಲಿ ನಾವು ಪಾಪ ಮಾಡುವಾಗ ಏನಾಗ್ತಾ ಇದೆ, ಕಂಟಿನ್ಯೂ ಆಗಿ ನಾವು ಮಾಡ್ತಾ ಇದ್ದರೆ ಆತ್ಮ ಮರಣ ಹೊಂದುತ್ತೆ. ಒಬ್ಬರ ದೇಹದಲ್ಲಿ ಸ್ಲೋ ಪಾಯ್ಸನ್ ಹೋಗಿದೆಯಾ ಇಲ್ವಾ ಅಂತ ಅನ್ನೋದನ್ನು ಡಾಕ್ಟರ್ಸು ಬ್ಲಡ್ ತಗೊಂಡು ಚೆಕ್ ಮಾಡ್ತಾರೆ. ಇನ್ನೂ ಅದನ್ನು ಡೀಟೇಲಾಗಿ ಚೆಕ್ ಮಾಡಬೇಕು ಅಂತಂದರೆ ಅವ್ರು ಏನು ಮಾಡ್ತಾರೆ ಅಂದರೆ, ಫಾರೆನ್ಸಿಕ್ ಡಾಕ್ಟರ್ಸು ನಮ್ಮ ತಲೆಯ ಕೂದಲನ್ನು ತಗೊಂಡು ಆ ಕೂದಲಿನಲ್ಲಿ ಅವರು ಚೆಕ್ ಮಾಡ್ತಾರೆ, ಯಾವ ದಿನದಿಂದ ಈ ಒಂದು ಪಾಯ್ಸನ್ ಹೋಗ್ತಾ ಇದೆ ಈ ದೇಹಕ್ಕೆ, ಎಷ್ಟು ದಿನ ಹೋಗಿದೆ, ಮಧ್ಯದಲ್ಲಿ ಯಾವತ್ತೂ ಹೋಗಿಲ್ಲ, ಯಾವತ್ತೆಲ್ಲ ಇವರು ಸೇವಿಸಿದ್ದಾರೆ, ಎಷ್ಟು ತಿಂಗಳಿಂದ ಅಥವಾ ಎಷ್ಟು ದಿನದಿಂದ ಈ ಪಾಯ್ಸನ್ ತನ್ನ ದೇಹಕ್ಕೆ ಹೋಗಿದೆ ಅಂತಂದ್ಬಿಟ್ಟು ಅವರು ಅದನ್ನು ಚೆಕ್ ಮಾಡ್ತಾರೆ. ಅದೇ ರೀತಿಯಲ್ಲಿ ನಮಗೆ ಪಾಪ ಮಾಡ್ತೀವಿ ಅಂತ ಅನ್ನೋದು ಗೊತ್ತು, ನಮ್ಮ ಆತ್ಮಕ್ಕೆ ಪಾಪ ಹೋಗ್ತಾ ಇದೆ ಅನ್ನೋದು ನಮಗೆ ಗೊತ್ತಿದೆ. ಆದರೆ ಅದನ್ನು ಇನ್ನೂ ಡೀಟೇಲಾಗಿ ನಾವು ಚೆಕ್ ಮಾಡಬೇಕು ಅಂತಂದರೆ ದೇವರ ವಾಕ್ಯದಲ್ಲಿ ದಿನೇ ದಿನೇ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ನಮ್ಮ ಆತ್ಮಕ್ಕೆ ಇವತ್ತು ಸ್ಲೋ ಪಾಯ್ಸನ್ ಹೋಗಿದೆಯಾ, ನಾವು ಯಾವ ಪಾಪದಲ್ಲಿದ್ದೀವಿ, ಆ ಪಾಪವನ್ನು ಬಿಡಬೇಕು ಅಂತ ಹೇಳಿ ದೇವರ ವಾಕ್ಯದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ನಾವೇನು ಮಾಡಬೇಕು, ನಮ್ಮನ್ನು ನಾವು ದೇವರ ರಕ್ತದಲ್ಲಿ ಶುದ್ಧ ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ಒಂದು ದಿನ ನಮ್ಮ ಆತ್ಮ ಏನಾಗುತ್ತೆ, ಸತ್ತು ಹೋಗುತ್ತದೆ, ಅದು ನರಕಕ್ಕೆ ಹೋಗುತ್ತದೆ.